ರೆಡ್ಡಿಗೆ ಜೈಲು ಶಿಕ್ಷೆ ಫಿಕ್ಸ್. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. ಮೊದಲ ಆರೋಪಿ ಶ್ರೀನಿವಾಸ್ಗೂ 7 ವರ್ಷ ಜೈಲು. ಪ್ರಕರಣದ ಆರೋಪಿ ಸಬಿತಾಗೆ ಕೋರ್ಟ್ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಈ ಹಿಂದೆಯೂ ಜೈಲು ಶಿಕ್ಷೆ ಅನುಭವಿಸಿದ್ರು ಜನಾರ್ದನ್ ರೆಡ್ಡಿ 14 ವರ್ಷಗಳ ಕಾಲ. ಚಂಚಲಗೂಡ ಮತ್ತು ಬೆಂಗಳೂರು ಜೈಲಿನಲ್ಲಿ ರೆಡ್ಡಿ ಇದ್ರು. ಈಗ ಜನಾರ್ದನ್ ರೆಡ್ಡಿಗೆ ಮತ್ತೆ ಜೈಲ ಗತಿಯಾಗಿದೆ, 7 ವರ್ಷ. ಹಾಗೆ ಮೊದಲ ಆರೋಪಿ A1 ಇದಾರಲ್ಲ ಶ್ರೀನಿವಾಸ್, ಅವ್ರಿಗೂ ಕೂಡ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಿ ಸಿಬಿಐ ವಿಶೇಷ ನ್ಯಾಯಾಲಯ ಈ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಯಾಕಂದ್ರೆ ನೋಡಿ, ರಾಜ್ಯದ ಪ್ರಕರಣಗಳು ಬೇರೆ ಆಗ್ತವೆ, ಸಿಬಿಐ ಬೇರೆ ಆಗುತ್ತೆ. ಸಿಬಿಐ ಏನಾದರೂ ಅಲ್ಲಿ ಏನೋ ಆದೇಶ ಬಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರುವಂಥದ್ದು ಬಹಳ ವಿರಳ. ಈಗ ಜನಾರ್ದನ್ ರೆಡ್ಡಿಗೆ ನಿಜಕ್ಕೂ ಇದು ಮರ್ಮಾಘಾತ ಅಂತ ಹೇಳ್ಬೋದು. ಈಗ ತಾನೇ ಬಿಜೆಪಿಗೆ ಸೇರಿಕೊಂಡು ಈ ಹಿಂದಿನ ಪ್ರಕರಣದಿಂದ ಮತ್ತೆ ತಮ್ಮ ವಾಪಸ್ ಮರಳು ಜೀವನದತ್ತ ದಾಪುಗಳು ಹಾಕ್ತಾ ಇದ್ರು ಸಂಘಟನೆ ಅಂತೇಳಿ. ಬಳ್ಳಾರಿಗೆ ಹೋಗದೇ ಇದ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಮಾಡಿಕೊಂಡು ಒಬ್ಬ ನಾಯಕರಾಗಿ ಹೊರಹೊಮ್ತಾ ಇದ್ರು. ಆ ಬೆನ್ನಲ್ಲೇ ಈಗ ಸಿಬಿಐ ರೆಡ್ಡಿಗೆ ಜೈಲೂಟವನ್ನ ನೀಡಿದೆ. 7 ವರ್ಷಗಳ ಜೈಲು ಜನಾರ್ದನ್ ರೆಡ್ಡಿಗೆ. ಕಾನೂನಾತ್ಮಕವಾದಂತಹ ಬಹುದೊಡ್ಡ ಸಂಕಷ್ಟ ಇದು. ಜನಾರ್ದನ್ ರೆಡ್ಡಿಗೆ 2ನೇ ಬಾರಿಗೆ ಎದುರಾಗ್ತಾ ಇರುವಂತಹ ಜೈಲೂಟ. ಅವರು ಕಾನೂನಾತ್ಮಕವಾಗಿ ಹೋರಾಟಗಳನ್ನ ಮಾಡಬಹುದು, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಅವಕಾಶಗಳಿರ್ತವೆ. ಆದರೆ ಈ ಹಿಂದೆ ಕೂಡ ಅವ್ರಿಗೆ ಕಾನೂನಾತ್ಮಕವಾಗಿ ಹಿನ್ನಡೆ ಆಗ್ತಾ ಬರ್ತಾ ಇತ್ತು. ಅವರು ಸಚಿವರಾಗಿದ್ದಾಗ ಈ ಹಿಂದೆ ಅಂದರೆ 2011ರ ಸಂದರ್ಭದಲ್ಲಿ 2008ರಿಂದ ಏನು ಸಚಿವರಾಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಕುಮ್ಮಕ್ಕಿನಿಂದಾಗಿ 800ಕ್ಕಿಂತ ಹೆಚ್ಚು ಕೋಟಿ ಸರ್ಕಾರಕ್ಕೆ ನಷ್ಟವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿತ್ತು. ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನ ರದ್ದಾಗುತ್ತಾ? ಹಾಗಾದ್ರೆ ಮಾಜಿ ಸಚಿವ ರೆಡ್ಡಿಗೆ ಶುರುವಾಯಿತು ಮತ್ತೆ ಸಂಕಷ್ಟ. ಈ ಹಿಂದೆಯೂ ಕೂಡ ವನವಾಸ ಅನುಭವಿಸಿದ್ರು ರೆಡ್ಡಿ 14 ವರ್ಷ. ಜನಾರ್ದನ್ ರೆಡ್ಡಿಯ ಶಾಸಕ ಸ್ಥಾನ ರದ್ದಾಗುತ್ತಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಇಲ್ಲಿ. ಬಹುತೇಕವಾಗಿ ಅವರ ಶಾಸಕ ಸ್ಥಾನ ರದ್ದಾಗುವಂತ ಸಾಧ್ಯತೆಗಳಿದಾವೆ. ನೋಡಿ, ಈ ಹಿಂದೆ ಕೂಡ ಕಾಂಗ್ರೆಸ್ MLA ವಿರುದ್ಧ ಈ ಬೆಲೆಕೇರಿ ಆ ಪ್ರಕರಣ ಬಂದಾಗ ಅವ್ರನ್ನೂ ಅಪರಾಧಿ ಅಂತ ಘೋಷಣೆ ಮಾಡಿ ಅವರಿಗೆ ದಂಡ ವಿಧಿಸಿತ್ತು. ಆ ಸಂದರ್ಭದಲ್ಲಿ ಅವರ ಶಾಸಕ ಸ್ಥಾನ ರದ್ದಾಗುವ ಸಾಧ್ಯತೆಗಳಿತ್ತು. ಅದಾದ ಮೇಲೆ ಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಮಂಜೂರಾಯಿತು. ಆದರೆ ಅದು ರಾಜ್ಯದಲ್ಲಿರುವಂಥ ಒಂದು ಕೇಸ್ ಆಗಿತ್ತು. ಆದರೆ ಈ CBI ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳಿದ್ರೂ ಕೂಡ ಇದರಿಂದ ಬಚಾವಾಗೋದು ಸಾಧ್ಯತೆಗಳು ಬಹಳ ಕಡಿಮೆ ಇದೆ ರೆಡ್ಡಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ದಶರಥ್ ಸಾವೂರ್ ನೇರ ಸಂಪರ್ಕದಲ್ಲಿ ಡೆಸ್ಕ್ನಿಂದ. ದಶರಥ್, ಗಮನಿಸ್ತಾ ಇದ್ದೀವಿ 14 ವರ್ಷಗಳ ವನವಾಸ ಅನುಭವಿಸಿದ್ದು ಆಯಿತು. ಈಗೇನೋ ಬಿಜೆಪಿಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ರು, ಸಂಘಟನೆ ಅಂತೇಳಿ ಓಡಾಡ್ಕೊಂಡಿದ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ರೆಡ್ಡಿಗೆ ಮತ್ತೊಂದು ಮರ್ಮಾಘಾತ ಅಂತ ಹೇಳ್ಬೋದು. ಈ ಪ್ರಕರಣದ ಹಿನ್ನೆಲೆ ಏನು, ಜೊತೆಗೆ ಇವರಿಗೆ ಈಗ ಎದುರಾಗಿರುವಂತಹ ಕಾನೂನು ಸಂಕಷ್ಟದಿಂದ ಬಚಾವಾಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ? ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಈಗ ಶಿಕ್ಷೆ ಪ್ರಕಟವಾಗಿದೆ. ಅವರು ಅಪರಾಧಿ ಅಂತ ಹೇಳಿ ದೆಹಲಿಯ ವಿಶೇಷ CBI ಕೋರ್ಟ್ ಆದೇಶವನ್ನು ಪ್ರಕಟಿಸಿದೆ. ಕೋರ್ಟ್ ಆದೇಶದ ಪ್ರಕಾರ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಜನಾರ್ದನ ರೆಡ್ಡಿಗೆ ಒದಗಿ ಬಂದಿದೆ. ಹಾಗೆ ನೋಡಿದ್ರೆ 2011 ಸೆಪ್ಟೆಂಬರ್ 5ಕ್ಕೆ ಜನಾರ್ದನ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅಂದಿನ CBI ಮುಖ್ಯಸ್ಥ ಅಂದ್ರೆ ಅಂದಿನ CBIನ JD ಲಕ್ಷ್ಮೀನಾರಾಯಣ ನೇತೃತ್ವದ ತಂಡ ಜನಾರ್ದನ ರೆಡ್ಡಿ ಅವರನ್ನ, ಅದರ ಜೊತೆಗೆ ಅವರ ಭಾವ ಶ್ರೀನಿವಾಸ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡಿ
ಹೈದರಾಬಾದ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಆ ನಂತರದಲ್ಲಿ ಆತ ಆ ಪ್ರಕರಣದ ಇಡೀ ನಂತರದಲ್ಲಿ 3 ವರ್ಷಗಳ ಚಂಚಲಗೂಡ ಜೈಲುವಾಸದಲ್ಲಿ ಅನುಭವಿಸಬೇಕಾಯಿತು. 3.5 ವರ್ಷಗಳ ಕಾಲ ಹೈದರಾಬಾದಿನ ಚಂಚಲಗೂಡ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದಂಥ ಜನಾರ್ದನ ರೆಡ್ಡಿ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಆ ನಂತರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪಕ್ಷೇತರವಾಗಿ KRPP ಪಕ್ಷದಿಂದ ಸ್ಪರ್ಧಿಸಿ ಶಾಸಕ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ರು. 2ನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದಂಥ ಜನಾರ್ದನ ರೆಡ್ಡಿ ಇದೀಗ 2ನೇ ಸೆರೆವಾಸವನ್ನು ಅನುಭವಿಸಬೇಕಾದಂಥ ಸ್ಥಿತಿ ಅವರಿಗೆ ಒದಗಿ ಬಂದಿದೆ. ಈಗಾಗಲೇ 3 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿರುವಂಥ ಜನಾರ್ದನ ರೆಡ್ಡಿಗೆ ಮತ್ತೆ 7 ವರ್ಷಗಳ ಕಾಲ ಶಿಕ್ಷೆ ಪ್ರಕಟ ಆಗಿದೆ. ದೆಹಲಿಯ ವಿಶೇಷ CBI ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಈ ಆದೇಶದ ಪ್ರಕಾರ ಒಟ್ಟು 884 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್ಕಾರಕ್ಕೆ ಅಂತ. ಅದರ ಜೊತೆಗೆ 29 ಲಕ್ಷ ಮೆಟ್ರಿಕ್ ಟನ್ನನ್ನು ನಮ್ಮ ಭಾರತ ದೇಶದಿಂದ, ನಮ್ಮ ನೆಲದಿಂದ ಅದಿರನ್ನು ಬೇರೆ ದೇಶಕ್ಕೆ ಸಾಗಾಟ ಮಾಡಿದ್ದಾರೆ. ಅದರ ಮೂಲಕ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಒಬಳಾಪುರ ಮೈನಿಂಗ್ ಕಂಪನಿಯ ಅಕ್ರಮಗಳ ದೊಡ್ಡ ಪಟ್ಟಿಯೇ ಇತ್ತು. ಅದರ ಮುಖ್ಯಸ್ಥರಾಗಿದ್ದಂಥವರು ಇದೇ ಜನಾರ್ದನ ರೆಡ್ಡಿ. ಕೇವಲ ಜನಾರ್ದನ ರೆಡ್ಡಿ ಅಕ್ರಮ ಅದಿರು ಸಾಗಾಟದ ಆರೋಪ ಮಾತ್ರವಲ್ಲ, ಗಡಿಯನ್ನೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ಗಡಿಯನ್ನೇ ನಾಶಪಡಿಸಿರುವಂಥ ಆರೋಪ ಅವರ ಮೇಲಿದೆ. ಜೊತೆಗೆ ಅಲ್ಲಿರುವಂಥ ದೇವಸ್ಥಾನವನ್ನು ಕೂಡ ಕೆಡವಿ ಅಲ್ಲಿ ಅಕ್ರಮ ಅದಿರನ್ನ ಗಣಿಗಾರಿಕೆ ಮಾಡಿದ್ದಾರೆ ಅನ್ನೋದು ಒಂದು ಮಟ್ಟಕ್ಕೆ ಹೇಳೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥದ್ದು ಅದೇ ಗಣಿಗಾರಿಕೆಯಿಂದ. ಅದೇ ಗಣಿಗಾರಿಕೆಯ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ರಾಜಕೀಯವಾಗಿ ಪಾತಾಳಕ್ಕೆ ಕುಸಿದಿದ್ದು ಮಾತ್ರವಲ್ಲದೆ ಮತ್ತೊಮ್ಮೆ 2ನೇ ಬಾರಿ ಸೆರೆವಾಸ ಅನುಭವಿಸಬೇಕಾದಂಥ ಸ್ಥಿತಿಗೆ ಬಂದೊದಗಿದ್ದಾರೆ. ಇನ್ನು ರಾಜಕೀಯವಾಗಿ ಅವರು ಮುಂದುವರಿತಾರಾ ಅಂತ ಹೇಳಿದ್ರೆ ಖಂಡಿತವಾಗೂ ರಾಜಕೀಯವಾಗಿ ಅವರಿಗೆ ಅವಕಾಶ ಸಿಕ್ಕೋದು ದಕ್ಕೋದು ತುಂಬ ಕಷ್ಟ. ಯಾಕೆಂದರೆ ಒಂದು ಬಾರಿ ಶಿಕ್ಷೆ ಪ್ರಕಟ ಆದರೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಅಥವಾ ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ಅವರಿಗೆ 6 ವರ್ಷಗಳ ಕಾಲ ಯಾವುದೇ ರೀತಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ. ಒಂದು ವೇಳೆ ಅವರು ಜನರಿಂದ ಆಯ್ಕೆಯಾಗಿದ್ದೇ ಆದಲ್ಲಿ ಆ ಸ್ಥಾನವೂ ಕೂಡ ರದ್ದಾಗುತ್ತೆ. ಹಾಗಾದರೆ KRPP ಪಕ್ಷದಿಂದ ಗೆದ್ದು BJP ಪಕ್ಷಕ್ಕೆ ಬಂದಿರುವಂಥ ಜನಾರ್ದನ ರೆಡ್ಡಿಯ ಶಾಸಕ ಸ್ಥಾನ ಏನಾಗುತ್ತೆ? ಶಾಸಕ ಸ್ಥಾನ ಖಂಡಿತವಾಗೂ ಕೂಡ ರದ್ದಾಗುತ್ತೆ. ಆ ಮೂಲಕ ಜನಾರ್ದನ ರೆಡ್ಡಿ ಇಲ್ಲಿ ಅಪರಾಧಿಯಾಗಿದ್ದಾರೆ, ಶಾಸಕ ಸ್ಥಾನವೂ ಕಳೆದುಕೊಳ್ತಾರೆ, 7 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾದಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಷ್ಟಕ್ಕೂ ಒಬಳಾಪುರಂ ಮೈನಿಂಗ್ ಕಂಪನಿ ಎಸಗಿರುವ ಅಕ್ರಮಗಳ ದೊಡ್ಡ ಪಟ್ಟಿಯನ್ನು ನೋಡೋದಾದರೆ ಒಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮವಾಗಿ ಇಲ್ಲಿ ಗಣಿಗಾರಿಕೆಯನ್ನು ನಡೆಸಿತ್ತು. ಅದರ ಜೊತೆಗೆ ಲಕ್ಷಾಂತರ ಮೆಟ್ರಿಕ್ ಟನ್ ಅದಿರನ್ನು ಪರವಾನಿಗೆ ಇಲ್ಲದೆ ಬೇರೆ ಬೇರೆ ದೇಶಗಳಿಗೆ ಸಾಗಾಟ ಮಾಡಿದ್ರು. ಒಂದು ಬಹಳ ಇಂಟೆಲಿಜೆಂಟ್ ಆಗಿ ಒಂದು ಮೂವನ್ನು ಕೂಡ ಮಾಡಿದ್ರು. ಬೇರೆ ಬೇರೆ ದೇಶಗಳಲ್ಲಿ ಅವರು ಮೈನಿಂಗ್ ಕಂಪನಿಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮ್ಮ ದೇಶದಿಂದ ಅದಿರನ್ನು ರಫ್ತು ಮಾಡುವಾಗ ಬೇರೆ ದೇಶದ ಕಂಪನಿಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಂಥ ಅವರು ಆ ದೇಶದಲ್ಲೂ ತನ್ನದೇ ಕಂಪನಿ, ನಮ್ಮ ದೇಶದಲ್ಲೂ ತಮ್ಮದೇ ಕಂಪನಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಬಹಳಷ್ಟು ಅಕ್ರಮಗಳು ನಡೆದಿತ್ತು. ಈ ಹಂತದಲ್ಲಿ ಜನಾರ್ದನ ರೆಡ್ಡಿಗೆ ಜೈಲುವಾಸ ಮತ್ತೊಮ್ಮೆ ಫಿಕ್ಸ್ ಆದಂತ ಕಾಣಿಸ್ತಾ ಇದೆ, ಫಿಕ್ಸ್ ಆಗಿದೆ ಕೂಡ. ಈಗ ಅವರ ರಾಜಕೀಯ ಒಂದು ಕಡೆ, ಇನ್ನು ಹೋರಾಟದ ಹಾದಿಯನ್ನು ಕೂಡ ನೋಡಬೇಕಾಗತ್ತೆ. ಅಷ್ಟಕ್ಕೂ ಇಲ್ಲಿಗೆ ಮುಗಿದು ಹೋಯ್ತಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದೆಯೂ ಕೂಡ ಕಾನೂನು ಹೋರಾಟ ಮಾಡುವಂಥ ಅವಕಾಶ ಜನಾರ್ದನ ರೆಡ್ಡಿಗೆ ಖಂಡಿತವಾಗೂ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಜನಾರ್ದನ ರೆಡ್ಡಿಗಿದೆ. ಅಲ್ಲಿಯವರೆಗೂ ಕೂಡ ಸಂಕಷ್ಟ ಖಂಡಿತವಾಗೂ ಕಟ್ಟಿಟ್ಟ ಬುತ್ತಿ. ಈಗ ಸದ್ಯಕ್ಕಂತೂ ಅವರು ಅಪರಾಧಿ ಅಂತ ಹೇಳಿ CBIನ ವಿಶೇಷ ನ್ಯಾಯಾಲಯ ಪರಿಗಣಿಸಿದೆ. ಅದಕ್ಕಾಗಿ ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟಿಸಿದೆ. ಜೊತೆಗೆ 7 ವರ್ಷಗಳ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಇದರ ಜೊತೆಗೆ ಹಿಂದೆಯೂ ಕೂಡ ಕಳೆದ ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ಆ ಪ್ರಕರಣದ ಕಾರಣಕ್ಕಾಗಿ ಸೆರೆವಾಸ ಅನುಭವಿಸಿ ಬಂದ ನಂತರ ಶಾಸಕ ಸ್ಥಾನ ಪಡೆದ ನಂತರದಲ್ಲಿ ಬಳ್ಳಾರಿಗೆ ಅವರಿಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಕಳೆದ ಕೆಲವೇ ತಿಂಗಳುಗಳ ಹಿಂದೆ ಅಷ್ಟೇ ಬಳ್ಳಾರಿಗೆ ಪ್ರವೇಶವನ್ನು ಪಡೆದುಕೊಂಡಿದ್ದಂಥ ಜನಾರ್ದನ ರೆಡ್ಡಿಗೆ ಬಹಳ ದೊಡ್ಡ ಆಘಾತ ಇದು. ಈ ಆಘಾತಕಾರಿ ಸುದ್ದಿಯನ್ನು ಕೇಳಿದ ನಂತರದಲ್ಲಿ ಜನಾರ್ದನ ರೆಡ್ಡಿಗೆ ಬಹಳ ದೊಡ್ಡ ಕುಸಿದು ಬಿದ್ದು ಹೋಗಿದ್ದಾರೆ, ಸಾಕಷ್ಟು ಜರ್ಜರಿತವಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಏನೇ ಇರಲಿ, ಗಣಿಗಾರಿಕೆಯ ಮೂಲಕ ತನ್ನ ರಾಜಕೀಯ ಅಸ್ತಿತ್ವವನ್ನು, ರಾಜಕೀಯ ಪ್ರವರ್ಧಮಾನಕ್ಕೆ ಬಂದಿರುವಂಥ ಜನಾರ್ದನ ರೆಡ್ಡಿ ಅದೇ ಪ್ರಕರಣದಲ್ಲಿ ಇದೀಗ ಮತ್ತೊಮ್ಮೆ ಜೈಲು ಸೇರಬೇಕಾಗಿ ಬಂದಿರೋದಂತೂ ಖಂಡಿತ ಸತ್ಯ. ಪ್ರಭು ದಶರಥ್, ಈ ಹಿಂದೆ 3.5 ವರ್ಷ ಜೈಲುವಾಸವನ್ನ ರೆಡ್ಡಿ ಅನುಭವಿಸಿದ್ರು.
14 ವರ್ಷಗಳ ವನವಾಸ, ಬಳ್ಳಾರಿಗೆ ಎಂಟ್ರಿ ಇಲ್ಲ, BJPಯಿಂದ ಗೇಟ್ ಪಾಸು, ಹೈಕಮಾಂಡ್ ಮುನಿಸು, ಅವ್ರನ್ನ ಯಾರೂ ಕೂಡ ತಿರುಗಿ ನೋಡ್ತಾ ಇರಲಿಲ್ಲ. ಮತ್ತೆ ಹಾಗೋ ಹೀಗೋ ಏನೋ ಒಂದು ಕಷ್ಟಪಟ್ಟು ಅವರನ್ನ ಮತ್ತೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಆಯಿತು, ಮನಸ್ಸಿಲ್ದಿದ್ರು ಕೂಡ. ಈಗ ಮತ್ತೆ ಒಂದು 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟ ಆಗಿರೋದ್ರಿಂದಾಗಿ ಈಗ BJPಗೂ ಕೂಡ ಒಂದು ದೊಡ್ಡ ಮುಜುಗರ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಈ ಪ್ರಕರಣದಿಂದ ಅವ್ರು ಇನ್ನೂ ಬಚಾವಾಗಿಲ್ಲ, ಮತ್ತೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಓವರ್ ಆಲ್ ಪಾರ್ಟಿ ವೈಸ್ ನಾವು ನೋಡೋದಾದ್ರೆ ಎಸ್ ಪ್ರಭು, ಗಮನಿಸ್ತಾ ಇದ್ದೀವಿ ಜನಾರ್ದನ ರೆಡ್ಡಿಯ ಈ ಅಕ್ರಮ ಕೂಟ ಇದೆಯಲ್ಲ, ಅನೇಕ ಜನರು ಕೂಡ ಇದ್ದಾರೆ. ಎಷ್ಟೋ ಅಧಿಕಾರಿಗಳ ತಲೆದಂಡ ಆಗಿದೆ ಇಲ್ಲಿವರೆಗೂ ಕೂಡ. ಜೊತೆಗೆ ಬೇಲಿಕೆರೆ ಅಕ್ರಮ ಅದಿರು ನಾಪತ್ತೆಯ ಪ್ರಕರಣ ಕೂಡ ಇದರ ಒಂದು ಭಾಗ. ಜೊತೆಗೆ ನಮ್ಮ ಪೋರ್ಟ್ಗಳನ್ನು, ಬಂದರುಗಳನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿರೋದು ಕೂಡ ಇದರ ಒಂದು ಭಾಗವಾಗಿದೆ. ಹೀಗಾಗಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಂಥ ಅದಿರಿನ ಪ್ರಮಾಣ ಇತ್ತಲ್ಲ, ಅದು ಕಿಂಚಿತ್ತು ಅಲ್ಲ. ನಮ್ಮ ದೇಶದ ನೆಲವನ್ನು, ನಮ್ಮ ದೇಶದ ಮಣ್ಣನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿ ಅದರ ಮೂಲಕ ಕೋಟ್ಯಂತರ ರೂಪಾಯಿ, ಕೋಟ್ಯಂತರ ಅಂತ ಹೇಳಿದ್ರೆ ಅದು ಕಮ್ಮಿ ಆಗುತ್ತೆ ಅನ್ನೋ ಗೊತ್ತಿಲ್ಲ, 884 ಕೋಟಿ ಅಂತ ಹೇಳಿ ಈಗ ಸದ್ಯಕ್ಕೆ ಮೆನ್ಷನ್ ಮಾಡಲಾಗಿದೆ. ಇನ್ನು BV ಶ್ರೀನಿವಾಸ ರೆಡ್ಡಿ ಯಾರು ಅಂತ ಕೇಳಿದರೆ ಅವರ ಭಾವ ಅವರು. BV ಶ್ರೀನಿವಾಸ ರೆಡ್ಡಿ ಜನಾರ್ದನ ರೆಡ್ಡಿ ಅವರ ಭಾವ, ಅವರಿಗೂ ಕೂಡ ಶಿಕ್ಷೆ ಪ್ರಕಟವಾಗಿದೆ. ಮತ್ತೊಂದು ಕಡೆ BD ರಾಜಗೋಪಾಲ್ ಇದ್ದಾರೆ, ಓಬಳಾಪುರಂ ಮೈನಿಂಗ್ ಕಂಪನಿಯ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅವರು ಕೂಡ ಒಂದು ಭಾಗ. ಜೊತೆಗೆ ರಾಮಲಿಂಗಾರೆಡ್ಡಿ ಕೂಡ ಇದ್ದಾರೆ, ಅವರು ಮೃತರಾಗಿದ್ದಾರೆ. ಅದರ ಜೊತೆಗೆ ಶ್ರೀಲಕ್ಷ್ಮಿ ಇದ್ದಾರೆ, ಅವರು IAS ಅಧಿಕಾರಿ, ನವೆಂಬರ್ 20ಕ್ಕೆ ಅವರು ಬಿಡುಗಡೆಯಾಗಿದ್ದಾರೆ. ಇಲ್ಲಿ ಗಮನಿಸಬೇಕು, ಅಲಿ ಖಾನ್ ಅಂತ ಹೇಳಿ ಒಂದು ಹೆಸರು ಸ್ಪಷ್ಟವಾಗುತ್ತೆ. ಅಲಿ ಖಾನ್ ಬೇರೆ ಯಾರೂ ಅಲ್ಲ, ಜನಾರ್ದನ ರೆಡ್ಡಿಯ ಮಾಜಿ PA ಅವರು. ಜನಾರ್ದನ ರೆಡ್ಡಿಯ ಮಾಜಿ PA. ನೋಡಿ, PAಗೂ ಕೂಡ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಸಿಕ್ಕಿತ್ತು. ಹೀಗಾಗಿ ಜನಾರ್ದನ ರೆಡ್ಡಿಯ ಓಬಳಾಪುರಂ ಮೈನಿಂಗ್ ಕಂಪನಿ ಕೇವಲ ಒಬ್ಬಿಬ್ಬರು ಮಾತ್ರವಲ್ಲ, ಅನೇಕರನ್ನ ಒಳಗೊಂಡಂತೆ ಅಕ್ರಮದ ಕೂಟ ಅಂತ ಹೇಳಿದನ್ನು ಭಾವಿಸಲಾಗಿತ್ತು. ಇದೀಗ ಜನಾರ್ದನ ರೆಡ್ಡಿಗೆ ಶಿಕ್ಷೆ ಪ್ರಕಟವಾಗಿದೆ. CBI ವಿಶೇಷ ಕೋರ್ಟ್ ಈ ಆದೇಶವನ್ನು ಪ್ರಕಟ ಮಾಡಿದೆ. ಜೊತೆಗೆ ಓಬಳಾಪುರಂ ಮೈನಿಂಗ್ ಕಂಪನಿ ನಡೆಸಿರುವಂಥ ಅಕ್ರಮ ಇದಕ್ಕೆ ಸಾಬೀತು ಅಂತ ಹೇಳಿ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಸದ್ಯಕ್ಕಂತೂ ಜನಾರ್ದನ ರೆಡ್ಡಿ ಜೈಲು ವಾಸದಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಜೈಲು ಸೆರೆವಾಸವನ್ನು ಅನುಭವಿಸ್ತಾರೆ. ಈಗಾಗಲೇ ಹೈದರಾಬಾದಿನ ಚಂಚಲಗೂಡ ಜೈಲಿನಲ್ಲಿ 3.5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಬಂದಂಥ ಜನಾರ್ದನ ರೆಡ್ಡಿಗೆ 2ನೇ ಬಾರಿಗೆ ಮತ್ತೊಮ್ಮೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದೊದಗಿದೆ. ಪ್ರಭು ದಶರಥ್, ಈಗ ಜನಾರ್ದನ್ ರೆಡ್ಡಿ ಅಂತ ಹೇಳಿದ್ರೆ ತಟ್ಟಂತ ನಮ್ಗೆ ನೆನಪಾಗೋದು ಗಣಿ ಧಣಿ ಐಷಾರಾಮಿ ಕಾರುಗಳು, ಹೆಲಿಕಾಪ್ಟರ್ಗಳ ಓಡಾಟ, ವಜ್ರ ವೈಢೂರ್ಯ ಅಂಥೇಳಿ, ಸಾವಿರಾರು ಕೋಟಿ ಒಡೆಯ ಅಂಥೇಳಿ. ಈಗ ಬಳ್ಳಾರಿಗೂ ಕೂಡ ಕಾಲಿಡೋ ಆಗಿಲ್ಲ ಹಿಂದಿನ ಕೇಸ್ನಲ್ಲಿ. ಈಗ ಮತ್ತೊಂದು ಪ್ರಕರಣದಲ್ಲಿ ಯಾರು ಅಪರಾಧಿ ಅಂಥೇಳಿ ಸಾಬೀತಾಗಿದೆ. ಹಾಗಾಗಿನೇ ಅವರ ರಾಜಕೀಯ ಜೀವನ, ಅದರ ಜೊತೆಗೆ ವೈಯಕ್ತಿಕ ಜೀವನವೂ ಕೂಡ ಈ ಮೈನಿಂಗ್ ಕಂಪನಿಯಲ್ಲೇ ಮುಗಿದು ಹೋಗ್ತಾ ಇದೆಯಾ ಅನ್ನುವಂಥದ್ದು. ಅಂದರೆ ನಿಜಕ್ಕೂ ಇಡೀ ಆ ಕುಟುಂಬಕ್ಕೆ ಅಥವಾ ಬಳ್ಳಾರಿ ಜಿಲ್ಲೆ ಅಥವಾ ಅವರ ಅಭಿಮಾನಿಗಳಿಗೆ ಇದೊಂದು ರೀತಿ ನುಂಗಲಾರದ ಮರ್ಮಾಘಾತ ಅಂತ ಹೇಳ್ಬೋದಾ?